ಹಾಯ್, ನಮ್ಮ ಕೇದವರು ಇವತ್ತು ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಲಿಂಕ್ ಅನ್ನ ರಿಮೂವ್ ಮಾಡಿದ್ರು. ಅದಂತರ ಈಗ ಮತ್ತೆ ಲಿಂಕ್ ಅನ್ನ ಕೊಟ್ಟಿದ್ದಾರೆ. ಈಗಲೂ ಕೂಡ ವಿದ್ಯಾರ್ಥಿಗಳು ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದಾಗ ಡೌನ್ಲೋಡ್ ಆಗ್ತಾ ಇಲ್ಲ. ಈ ರೀತಿ ತೋರಿಸ್ತಾ ಇದೆ. ಅಂದ್ರೆ ಡೇಟ್ ಆಫ್ ಬರ್ತ್ ರಾಂಗ್ ತೋರಿಸ್ತಾ ಇದೆ, ರಿಜಿಸ್ಟ್ರೇಷನ್ ನಂಬರ್ ಸರಿ ಇಲ್ಲ, ಈ ರೀತಿ ತೋರಿಸ್ತಾ ಇದೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಅಂದ್ರೆ ಇವತ್ತು ನೈಟ್ ಟ್ರೈ ಮಾಡಿ, ಇಲ್ದಿದ್ರೆ ನಾಳೆ ಮಾರ್ನಿಂಗ್ ಅಥವಾ ನಾಳೆ ಈವ್ನಿಂಗ್ ಒಳಗಡೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಸರಿನಾ? ಹಲವಾರು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮತ್ತೆ ಡೌನ್ಲೋಡ್ ಮಾಡ್ಕೊಂಡಾಗ ಅವರಿಗೆ ಅಲ್ಲಿ ರಿಸರ್ವೇಷನ್ಸ್ ಈಗಲೂ ಕೂಡ ಕಾಣ್ತಾ ಇಲ್ಲ, ಅಥವಾ ಪೇಜ್ ಕರೆಕ್ಟ್ ಆಗಿ ಓಪನ್ ಆಗ್ತಾ ಇಲ್ಲ. ಈ ರೀತಿ ಆಗ್ತಾ ಇದೆ. ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಈ ಕೌನ್ಸಿಲಿಂಗ್ ಅಥವಾ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಎಲ್ಲ ವಿದ್ಯಾರ್ಥಿಗಳು ಕೂಡ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕಾಗತ್ತೆ. ಸರಿನಾ? ಕೌನ್ಸಿಲಿಂಗ್ ಗಿಂತ ಮೊದಲು ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ಎಲ್ರಿಗೂ ಕೂಡ. ಜಸ್ಟ್ ರಿಲ್ಯಾಕ್ಸ್ ಆಗಿರಿ, ಬಟ್ ಟ್ರೈ ಮಾಡಿ. ಅಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ, ಡೌನ್ಲೋಡ್ ಆಗತ್ತೆ. ನಂತರ ಯಾವುದೋ ವಿದ್ಯಾರ್ಥಿಗಳಿಗೆ ಡೌನ್ಲೋಡ್ ಆದ್ಮೇಲೆ ಡೀಟೇಲ್ಸ್ ಕರೆಕ್ಟ್ ಆಗಿ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅಂದ್ರೆ ಈಗ ಡೌನ್ಲೋಡ್ ಮಾಡ್ಕೊಂಡ್ರೆ ಈಗ ಕರೆಕ್ಟ್ ಆಗಿ ಎಲ್ಲ ಡೀಟೇಲ್ಸ್ ಕಾಣ್ತಿಲ್ಲ ಅಂತ ಹೇಳಿದ್ರೆ ಈಗಲೇ ಮತ್ತೊಮ್ಮೆ ಡೌನ್ಲೋಡ್ ಮಾಡಿದ್ರು ಕೂಡ ಹಾಗೆ ಕಾಣುತ್ತೆ. ಒಂದು 3 hours 4 hours ಗ್ಯಾಪ್ ಕೊಟ್ಟು ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲಿವರೆಗೆ ಕರೆಕ್ಟ್ ಆಗಿ ಆಪ್ಷನ್ಸ್ ತೋರಿಸಲ್ವೋ ಅಲ್ಲಿವರೆಗೆ ಟ್ರೈ ಮಾಡ್ತಾ ಇರಿ. ಸರಿ ಆಗತ್ತೆ. ಸರಿ ಆಗತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.